ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಸವ ಹರಳಯ್ಯ ಸ್ವಾಮೀಜಿಗಳು ತಮ್ಮ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ತಮ್ಮ ಮೇಲೆ ನಡೆದ ಹಲ್ಲೆಯ ಹಿಂದೆ ದೊಡ್ಡ ದೊಡ್ಡ ಮಠಗಳ ಮಠಾಧೀಶರ ಕೈವಾಡವಿದೆ ಎಂದು ಅವರು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಸ್ವಾಮೀಜಿಗಳ ಹೇಳಿಕೆಯ ಪ್ರಕಾರ ಮಠದ ಪಕ್ಕದ ಜಾಗದ ವಿಚಾರವಾಗಿ ಸಿದ್ದೇಶ್ ಎಂಬ ವ್ಯಕ್ತಿಯೊಂದಿಗೆ ವಿವಾದ ಉಂಟಾಗಿದ್ದು, ಅದೇ ವಿಚಾರಕ್ಕೆ ಏಕಾಏಕಿ ಹಲ್ಲೆ ನಡೆಸಲಾಗಿದೆ. ಕೋಲುಗಳಿಂದ ಹಲ್ಲೆ ಮಾಡಿ ಎದೆಗೆ ಬಲವಾಗಿ ಹೊಡೆದ ಪರಿಣಾಮ ಮೂಗು ಹಾಗೂ ಬಾಯಿಯಿಂದ ರಕ್ತಸ್ರಾವವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಹಲ್ಲೆಯ ವೇಳೆ ಮಾದಿಗರಿಗೆ ಮಠ ಯಾಕೆ ಬೇಕು ಎಂದು ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂದು ಸ್ವಾಮೀಜಿಗಳು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮೇಲೆ ಜಾತಿ ನಿಂದನೆಯೂ ನಡೆದಿದ್ದು, ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಘಟನೆ ಬಳಿಕ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸರು ಸಮರ್ಪಕವಾಗಿ ಸ್ಪಂದಿಸಲಿಲ್ಲ ಎಂದು ಆರೋಪಿಸಿರುವ ಸ್ವಾಮೀಜಿಗಳು, ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬದಲು ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಲ ಪೊಲೀಸರು ಆರೋಪಿಗಳಿಗೆ ಬೆಂಬಲ ನೀಡುತ್ತಿರುವ ಅನುಮಾನವಿದ್ದು, ಲಂಚ ಪಡೆದು ಪ್ರಕರಣವನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆದಿದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಒಬ್ಬ ಸಮುದಾಯದ ಸ್ವಾಮೀಜಿಯ ಮೇಲೆ ಈ ರೀತಿಯ ಹಲ್ಲೆ, ಜಾತಿ ನಿಂದನೆ ಮತ್ತು ಬೆದರಿಕೆ ನಡೆದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಹೇಳಿದ ಅವರು, ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇದೇ ವೇಳೆ ತಮ್ಮ ಮೇಲಿನ ಹಲ್ಲೆ ಕೇವಲ ವೈಯಕ್ತಿಕ ದ್ವೇಷದಿಂದ ನಡೆದದ್ದಲ್ಲ, ಇದರ ಹಿಂದೆ ದೊಡ್ಡ ದೊಡ್ಡ ಮಠಾಧೀಶರ ಕೈವಾಡವಿದೆ ಎಂಬ ಅನುಮಾನವಿದೆ ಎಂದು ಬಸವ ಹರಳಯ್ಯ ಸ್ವಾಮೀಜಿಗಳು ಪುನರುಚ್ಚರಿಸಿದರು. ರಾತ್ರಿ 8-8:30 ಟೈಮ್ನಲ್ಲಿ ಕತ್ಲು ದ್ವಾರಬಾಗ್ಲದ ಹತ್ರ ರೋಡ್ಗೆ ಅಟ್ಯಾಚ್ ಆಗಿರೋದ್ರಲ್ಲಿ ನಾವು ಏನೋ ಸೌಂಡ್ ಆಗುತ್ತೆ ಅಂತ ಹೋಗಿ ನೋಡಿದಾಗ ಆ ಬೋರ್ಡಿಗೆ ಹೊಡಿತಾ ಇದ್ದ. ರೋಡು ಹತ್ರ ನಿಂತ್ಕೊಂಡು ನಾವು ಹೋಗಿ ಕೇಳಿದ್ದಕ್ಕೆ ನಮಗೆ ಗಲಾಟೆಗೆ ಬಂದು ದೊಣ್ಣೆಗಳಿಂದ ಅಲ್ಲಿದ್ದ ದೊಣ್ಣೆಗಳು ತಗೊಂಡು ಹೊಡೆದು ಮಾಡಿ ಮರ್ಡ್ರ್ ಮಾಡ್ಬೇಕನ್ನೋ ಉದ್ದೇಶದಿಂದ ಇಬ್ಬರು ಅಣ್ಣ ತಮ್ಮಂದರು ಮತ್ತು ಅಪ್ಪ ಇವರು ಮೂವರು ಸೇರ್ಕೊಂಡು ಬಂದಿದ್ದಾರೆ. ಅಪ್ಪ ದೂರ ಎಲ್ಲ ನಿಲ್ಲಿಸಿದ್ದಾರೆ, ಇವರಿಬ್ಬರು ಅಣ್ಣ ತಮ್ಮಗಳು ಬಂದಿದ್ದಾರೆ. ಹೀಗಾಗಿ ಅವ್ರು ಬಂದು ಬಾಯಿಗೆ ಅದು ಹೆಂಗೆ ಮಠ ಕಡತ್ತೆ ಮಾದಿಗ ಅಂತ ಹೇಳಿ ಭಾಳ ಅವಾಚ್ಯ ಶಬ್ದ ಬೈಯೋದ್ರ ಜೊತೆಗೆ ನಮಗೆಲ್ಲ ಹಲ್ಲೆ ಮಾಡೋದ್ರ ಜೊತೆಗೆ ನಮ್ಮ ಡ್ರೈವರ್ ಬಿಡ್ಸೋಕ್ಕೆ ಬಂದನಿಗೆ ಅವನಿಗೂ ಹಲ್ಲೆ ಮಾಡಿದ್ದಾರೆ. ತುಂಬ ಸೀರಿಯಸ್ ಆಗಿ ಇದಾಗಿದೆ. ಯಾಕಂದರೆ ಅವನು ಶಪಥ ಮಾಡಿ ಹೋಗ್ತಾನೆ ಒಂದು ಮಠದ ಜಾಗದಲ್ಲಿ ಬಂದು ನಾನು ಕೊಲೆ ಮಾಡೇ ತೀರ್ತೀನಿ ಅಂತ. ಇಂಥ ವ್ಯಕ್ತಿಯನ್ನು ಹೋದ ಸರಿ ಗದ್ದಲ ಆದಾಗೂ ಸಹ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಅವರು ಅಟ್ರಾಸಿಟಿ ಬೇಸ್ ಮೇಲೆ ಕೇಸ್ ಮಾಡಲಿಲ್ಲ, ಏನಿಲ್ಲ. ಈ ಸರಿ ಕೇಸ್ ತೊಗೊಳ್ತಾ ಇದ್ದಾರೆ. ಇದೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವನಿಗೆ ಲೈಫ್ ಟೈಮ್ ಪ್ರಿಸನಲ್ಲಿ ಇಡಬೇಕು, ಇಲ್ಲ ಮರಣದಂಡನೆ ಶಿಕ್ಷೆ ಕೊಡಬೇಕು. ಯಾಕಂದರೆ ಒಬ್ಬ ಸಮುದಾಯದ ಸ್ವಾಮಿಗಳಿಗೇ ಹೀಗಾಗ್ಬಿಟ್ರೆ ಸಾಮಾನ್ಯರ ಗತಿ ಹೇಗೆ? ಆಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ನವ್ರ ಭಯ ಇಲ್ದಲೆ, ಕಾನೂನು ಭಯ ಇಲ್ದಲೆ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡಿರೋಂಥ ಸ್ವಾಮಿಗಳಿಗೆ ಚಪ್ಪಲಿ ಕಾಲಲ್ಲಿ ಹೊಡಿತಾನಂತಂದರೆ ಚೇರೆಲ್ಲ ಮುರಿದೋಗಂಗೆ ಅವನು ಉದ್ದಾಟತನ ಹೇಗಿರ್ಬೇಕು? ಅವನದು ಯಾರು ಭಯ ಇದೆ, ಏನು ಭಯ ಇದೆ? ತುಂಬ ಇದು ಭಾಳ ಸೀರಿಯಸ್ ಆಗಿದೆ. ರಕ್ತ ಎಲ್ಲ ಸೋರಿ ತುಂಬಾ ಸಮಸ್ಯೆ ಆಗಿ ಸಿದ್ದೇಶ್ ಅಂತವನು ಅವ್ರ ತಮ್ಮ ಆಕಾಶ್ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಶಿವಪ್ರಕಾಶ್ ಅಂತ ಪಕ್ಕದ ಜಮೀನವರು ಕಾಂಪೌಂಡ್ ಕಟ್ಟೋದಕ್ಕೂ ಬಿಡ್ದಂಗೆ ಕಿರಿಕ್ ಮಾಡ್ತಾಯಿದ್ದಾರೆ. ಅವ್ರದ್ದು ಪ್ರತಿನಿತ್ಯನೂ ಅಸಲ್ಟ್ ಮಾಡ್ತಲೇ ಬಂದಿದ್ದಾರೆ. ನಮಗೆ ತುಂಬಾ ಸಮಸ್ಯೆಗಳು ಮಾಡ್ತಾ ಬರ್ತಾಯಿದ್ದಾರೆ. ಇಷ್ಟು ನಾವೇ ಕೋರ್ಟಲ್ಲಿ ಹಾಕ್ಕೊಂಡಿದ್ದ, ನಾವು ಕೋರ್ಟಲ್ಲಿ ಹಾಕ್ಕೊಂಡಿದ್ದನ್ನ ನಾವು ಆರಾಮ್ಸೆ ಕೋರ್ಟಲ್ಲಿ ಬಂದಾಗ ಉತ್ತರ ಕೊಟ್ಕೊಳ್ತಾ ಬಂದಿದ್ವಿ. ಅವ್ನು ಕೋರ್ಟಲ್ಲೇ ಇದು ಮಾಡ್ಕೋಬೇಕಲ್ವ. ಅದು ಬಿಟ್ಟು
ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡೋಕ್ಕೆ ಬರೋದಕ್ಕೆ ಅವನಿಗೆ ನೈತಿಕತೆ ಏನಿದೆ? ಹಾಂ, ಅವನಿಗೆ ಯಾರ್ದು ಅಂದರೆ ಸ್ವಾಮಿ ಅವ್ರಿಗೆ ಯಾರು ಇದ್ದಾರೆ ಸರ್, ಇದ್ದಾರೆ ಪ್ರಭಾವಿ ಸ್ವಾಮಿಗಳೇ ಇರ್ತಾರೆ ಜೊತೆಗೆ. ಪ್ರಭಾವಿ ಜಾತಿ ನಿಂದನೆ, ಬಹುಮುಖ್ಯವಾಗಿ ಜಾತಿ ನಿಂದನೆ. ಅದು ಹೆಂಗೆ ಮಠ ಕಟ್ತೀಯ ನೀನು ನೋಡೋಣ, ಅದು ಹೆಂಗೆ ಇರ್ತೀಯ ನೀನು ಜೀವಂತಾಗ ಅದು ಹೆಂಗೆ ಇರ್ತೀಯ ಅಂತಾನೆ. ಹಾಂ, ದೊಣ್ಣೆಗಳಿಂದ ಹೊಡೆದದ್ದಲ್ದಲೆ ಮರ್ಡರ್ ಮಾಡ್ತೀನಿ ನಾನು, ಕೊಲೆ ಮಾಡ್ತೀನಿ ನಾನು, ಇದು ನನ್ನ ಶಪಥ ಅಂತ ಹೇಳಿ ರಕ್ತ ಎಲ್ಲ ಬರೋಂಗೆ ಹೊಡೆದು ಇಬ್ಬರು ಅಣ್ಣ ತಮ್ಮಗಳು ಹೋಗಿದ್ದಾರೆ. ಕಾನೂನು ನಾವು ಕೈಗೆ ತಗೋಬಾರ್ದು ಅಂತೇಳಿ ನಾವು ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಪೊಲೀಸ್ ಸ್ಟೇಷನಲ್ಲಿ ಬಂದು 2 ಸೆದಿಗೆ ಹೊಡಿತಾನೆ ಅಂತಂದರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ ಒಬ್ಬಳಿ ಮಗನೆ ಅಂತ. ಹೇಗೆ ತಹಶೀಲ್ದಾರ್ ಬಂದಿದ್ದರು, AC ಬಂದಿದ್ದರು, ಎಲ್ಲರೂ ಬಂದಿದ್ದರು. ಆದರೆ ಇವತ್ತಿನವರೆಗೂ ಅದು ಕ್ಲಿಯರ್ ಮಾಡಿಲ್ಲ ಅವರು. ತಹಶೀಲ್ದಾರು ಸಮೇತ ಕ್ಲಿಯರ್ ಮಾಡಿಲ್ಲ, AC ಅವರು ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಇದು ತೀಕ್ಷ್ಣ ಸ್ವರೂಪ. ನಾವು ಅವ್ರ ಜಾಗದಾಗ ಹೋಗಿದ್ರೆ ಅವ್ರು ಕಿರಿಕ್ ಮಾಡಬೇಕಲ್ವಾ? ನಾವು ಅವ್ರ ಜಾಗದಾಗ ಇಲ್ದಲೇ ಇದ್ದಾಗಲೂ ಕಿರಿಕ್ ಮಾಡೋದಂದರೆ